ಗಾಯ್ಸ್ ಇವತ್ತೇನಪ್ಪ ಸ್ಪೆಷಲ್ ಅಂದರೆ ನೋಡ್ಬೋದಾಗಿರುತ್ತೆ ಇಲ್ಲಿ ಮದರ್ ಪ್ರಾಮಿಸ್ ಇದೆ. ಈಗ 10 ಗಂಟೆ ಶೋಗೆ ಡಾಲಿ ಬರ್ತೀನಿ ಅಂತ ಹೇಳಿದ್ರು, ಯಾವಾಗ ಬರ್ತಾರೆ ಗೊತ್ತಿಲ್ಲ. ಸೊ ತುಂಬ ಜನ ಫ್ಯಾನ್ಸ್ ಎಲ್ಲ ಅಸೆಂಬಲ್ ಆಗೋ ಚಾನ್ಸಸ್ ಇದೆ. ನೋಡೋಣ ಎಷ್ಟು ಜನ ಬರ್ತಾರೆ ಅಂತ. ಡಾಲಿ ಯಾವ ಟೈಮಿಗೆ ಬರ್ತಾರೆ ಅಂತಲೇ ಯಾರಿಗೂ ಗೊತ್ತಿರಲ್ಲ ಇಲ್ಲಿ. ಸೊ ಅದೇ ಫಸ್ಟ್ ಶೋ ಇರೋದೇ 10 ಗಂಟೆಯಿಂದ 15. ಸಕ್ಕತ್ತಾಗಿದೆ ಬ್ರೋ, ಒಂದು ಪೋಸ್ ಕೊಡಿ ಬ್ರೋ ಈ ಕಡೆ. ನಿಮ್ಮ ಹೆಸರು ಬ್ರೋ? ಸಕ್ಕತ್ತಿದೆ ಬಿಡಿ. ಇವಾಗ ಶೋ ಇದು, ಈ ಶೋ ಮುಗಿದ್ಮೇಲೆ ಬರ್ತಾರೆ ಅಥವಾ ನೋಡ್ಬೋದಾಗಿರುತ್ತೆ ಗಾಯ್ಸ್ ಎಷ್ಟು ಜನ ಇದ್ದಾರೆ ಅಂತ. ಇಲ್ಲಿ ಮಧು ಬ್ರೋ ಅವರು ಬಂದಿದ್ದಾರೆ. ಸೊ ಎಷ್ಟು ಗಂಟೆಗೆ ಬರ್ತಾರೆ ಅಂತ ಐಡಿಯಲ್ಲ ಬ್ರೋ. ಗಾಯ್ಸ್ ನಾಗಭೂಷಣ್ ಅವರು ಅಲ್ಲಿ ಬಂದರು ಇವಾಗ ತಾನೆ. ಸೊ ಡಾಲಿ ಬರೋದಕ್ಕೆಲ್ಲ ವೆಯ್ಟಿಂಗು ಈಗ. ಹಾಯ್ ಮಧು ಬ್ರೋ. ಹಾಯ್ ಬ್ರೋ, ನಿಮ್ಮ ವಿಡಿಯೋ ಎಲ್ಲ ನೋಡ್ತಾ ಇರ್ತೀವಿ, ಚೆನ್ನಾಗಿರುತ್ತೆ ಬ್ರೋ. ಈಗ ಡಾಲಿ ಸರ್ ಎಷ್ಟೊತ್ತು ಬರ್ತಾರೆ? ಈಗ ಒಳಗಡೆ ಹೋಗ್ಬಿಟ್ರೆ ನೋಡೋಕ್ಕಾಗಲ್ವಲ್ಲ ಅಂತ ಅಷ್ಟೇ. 10-15 ಶೋಗೆ ಒಳಗಡೆ ಹೋಗ್ಬಿಟ್ರೆ ಇನ್ನು ಅವರು ಇಲ್ಲಿ ನೋಡೋಕ್ಕಾಗಲ್ಲ ಅಂತ. ಇನ್ನು ಇವ್ರು ಲೇಟ್ ಆಗುತ್ತೆ. ಮೇ ಬಿ ಡಾಲಿ ಸರ್ ಇನ್ನೂ ಲೇಟ್ ಆಗುತ್ತೆ. ಅದೇ ನಾಗಭೂಷಣ್ ಸರ್ ಬಂದಿದ್ದಾರೆ. ನಾಗಭೂಷಣ್ ಸರ್ ನಾಗಭೂಷಣ್ ಸರ್ ಇದ್ದಾರೆ. ಎಷ್ಟು ಟಿಕೆಟ್ ಹೋಗೋಣ, ಎಷ್ಟು ಜನ ಎಲ್ಲ ವೆಯ್ಟಿಂಗ್ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ. ಡಾಲಿಗೋಸ್ಕರ ವೆಯ್ಟಿಂಗ್. ಇವರೆಲ್ಲ ಯಾರನ್ನ ಈ ಥರ ಕ್ಯಾಮ್ರಾದಲ್ಲಿ ಹಿಡಿತಾ ಇರೋದು, ಅಷ್ಟೊಂದು ಯಾರು ಕ್ರೌಡ್ ಇರೋದು ಅಂತ ಎಲ್ಲ ಯೋಚನೆ ಮಾಡ್ತಾ ಇದ್ದೀರಾ? ನಾಗಭೂಷಣ್ ಅವ್ರನ್ನ. ಸೊ ನನ್ನ ಫಸ್ಟ್ ಮೂವಿ ಡೆಬ್ಯೂ ಆಗಿ ಜೂನಿಯರ್ ಆ್ಯಕ್ಟಿಂಗ್ ಇವ್ರ ಮೂವಿಲೇ ಮಾಡಿದ್ದು ಗಾಯ್ಸ್. ಎಲ್ಲ ನೋಡಿದ್ದೀರಲ್ಲ ವಿದ್ಯಾಪತಿ, ಅದರಲ್ಲಿ ನಾನು ಕೂಡ ಜೂನಿಯರ್ ಆ್ಯಕ್ಟರಾಗಿ ಮಾಡಿದ್ದೆ. ರೆಡಿ ಗುರು. ಡಾಲಿ ಬರೋ ಟೈಮ್ ಹತ್ರ ಆಯಿತು. 10 ಶೋಗೆ ಎಲ್ಲ ಹೋಗ್ಬೇಕಲ್ಲ ಹೊರಗಡೆ. 10:07 ಆಗಿದೆ. ಬಂದರೆ ಒಂದು 10 ನಿಮಿಷ ಇರ್ಬೋದು. ಮತ್ತು ಇಷ್ಟು ಜನ ಬಂದಿದ್ದಾರೆ ಗಾಯ್ಸ್. 10 ಗಂಟೆ ಆಗ್ತಾ ಇದೆ. ನೋಡು ಟೀಮೇ ಆ ರೀತಿ ಇದೆ. ಎಲ್ಲ ಬ್ಲ್ಯಾಕ್ ಟಿ ಶರ್ಟ್ ಹಾಕ್ಬಿಡೋರೆ ಮದರ್ ಪ್ರಾಮಿಸ್ ಗೈಸ್. ಪಕ್ಕದಲ್ಲಿ ಕಟೌಟ್ ಇರೋದು ಗ್ರಾಮಾಯಣಕ್ಕೆ ಆರೋಗ್ಯದೈತೆ. ಮದರ್ ಪ್ರಾಮಿಸ್ ನೋಡಿ ಅದ್ರ ಇನ್ನೊಬ್ಬರು ಬಂದರು. ಹಾಯ್ ಬ್ರದರ್. ರೌಡಿಗಳ ರೀತಿ ಕಾಮನ್ ಅಲ್ಲ.
ಸ್ಟಾರ್ಟ್ ಆಗಿದೆ. ಸೊ ಓವರ್ 87 ಇನ್ನು ಔಟ್. ಯಾವಾಗ ಬಂದ್ರು ಕೆಲಸ ಬಂದೋಣ ಇವತ್ತೇ ಜಾಯಿನಿಂಗ್ ಬೇಕು. ಸೂಪರ್ ಕಣ ಅಂತೂ ಇಂಟರ್ವಲ್ ಬಂತು. ಸೊ ಗಾಯ್ಸ್ ಇಂಟರ್ವೆಲ್ಲು ಪರವಾಗಿಲ್ಲ, ಎಂಗೇಜಿಂಗ್ ಆಗಿದೆ ಮೂವಿ, ಕಾಮಿಡಿನೂ ಇದೆ. ಡಾಲಿ ಅವ್ರು ಏನಾರು ಕೆಳಗಡೆ ಬರ್ತಾರೆ ಈಗ ನೋಡೋಣ. ಪಾಪ ಇನ್ನು ಕೂತವ್ರು ಇಂಟರ್ವ್ಯೂ ಮಾಡಬೇಕು ಅಂತ ಅಲ್ಲಿ ಕಾಯ್ಕೊಂಡು ಅಲ್ವಾ, ನೋಡೋಣ ಬೇಗ ಬಂದರೆ ನಾವು ಬಾಲ್ಕನಿಲಿ ಜನ ಕೂತ್ಕೋಬೋದಾಗಿರುತ್ತೆ ಗಾಯ್ಸ್. ಸೊ ಕೆಳಗಡೆ ನೋಡಿ, ಇಲ್ಲಿಂದ ಸ್ಕ್ರೀನ್ ಚೆನ್ನಾಗೇ ಕಾಣುತ್ತಲ್ವಾ. ಇಲ್ಲ ಫಿಲ್ ಆಗಿದೆ. ಕೇಳಿ ಪುತ್ರ ಜಯರಾಪಾನು ಸಹ ಕುಟುಂಬವನ್ನು ಹಾಳು ಮಾಡುತ್ತದೆ. ಇವತ್ತಿ ತಂಬಾಕು ಸಹಾಯಕ್ಕಾಗಿ ಒಂದು ಶಾರದಮ್ಮ ಶಾರದಮ್ಮ ಶಾರದಮ್ಮ. ಥ್ಯಾಂಕ್ ಯು. ನಮ್ಮ ಅದೃಷ್ಟ ಅವ್ರು ಹೆಂಗೋ ಕರೆಕ್ಟ್ ಟೈಮಿಗೆ ನಾವು ಮದರ್ ಪ್ರಾಮಿಸ್ ಮಾಡಬೇಕಾದ್ರೆ ಎಲ್ಲೋ ಸಿಕ್ಕರು, ಹಂಗೆ ಅಮ್ಮ ಬಂದ್ಬಿಡಿ ಅಂತ ಕರ್ಕೊಬಂದು ಆ್ಯಕ್ಟಿಂಗ್ ಮಾಡಿಸ್ಕೊಂಡು. ನನ್ನ ಮಗ ಏನು ಅಂತ ನನಗೆ ಗೊತ್ತು. ಪಾರ್ಟ್ 3ನಾ? ಕ್ಯಾಮ್ರಾದಲ್ಲಿ ಕರೆಕ್ಟಾಗಿ ಕಾಣ್ತಾನೆ ಇಲ್ಲ ನವೀನ್ ಶಂಕರ್ ಬ್ರೋ ಅವರು. ಸೊ ಮುಗೀತು ಗಾಯ್ಸ್ ಮೂವಿ. ಓವರ್ ವ್ಯೂ ಹೆಂಗಿರುತ್ತೆ ನೋಡೋಣ, ರೆಸ್ಪಾನ್ಸ್ ಇಲ್ಲೇ ಚೆನ್ನಾಗಿ ಕಾಣುತ್ತಲ್ಲ. ತುಂಬ ಜನ ಔಟ್ ಸೈಡ್ ಇರೋರು ನೋಡ್ತಾರೆ. ಸೊ ಗಾಯ್ಸ್ ಇವರೇ ವಿಲನ್ ಬಾಸ್ ನೋಡಿದ್ದೀರಾ? ಇವರೇ ಗಾಯ್ಸ್ ಮೂವಿ ವಿಲನ್ನು. ನಾವು ಒಪಿನಿಯನ್ ಕೇಳೋಣ ಅಂತಿದ್ದೆ ಗಾಯ್ಸ್. ಎಲ್ಲಿ ಡಾಲಿ ಇರೋದ? ಸೊ ಚೆನ್ನಾಗಿದೆ, ಗುಡ್ ವಾಚ್, ಟೈಮ್ ಎಂಗೇಜಿಂಗ್ ಆಗಿದೆ. ಬಟ್ ಡಾಲಿನೂ ಇಲ್ಲೇ ಇದ್ದಾರೆ ಬ್ರೋ, ನಾನು ನೋಡೇ ಇಲ್ಲ ಡಾಲಿ ಬಾಸ್. ಸೊ ಮೂವಿ ಹೆಂಗಿತ್ತು ಅಂತ ಒಪಿನಿಯನ್ ಕೇಳಿದ್ರೆ ಫೋಟೋ ತೆಗಿಯೋರು ಇಲ್ಲೇ. ಸೊ ಹೋಗ್ತಾ ಇದ್ದಾರೆ ಅನ್ಕೊಳ್ತೀನಿ. ಆಲ್ಮೋಸ್ಟ್ ಒಂದು ಫೋಟೋ ತಗೋಬೋದಾಗಿತ್ತಲ್ಲ, ಸೆಲ್ಫಿ ತಗೋಬೋದಾಗಿತ್ತು. ಹೋಗ್ತಾ ಇದ್ದಾರೆ. ಸೊ ಒಂದ್ಸರಿ ಒಂದು ಮಾತಾಡಿದ್ರೆ ಆಗ್ತಾ ಇತ್ತು ಡಾಲಿ ಬ್ರೋನ. ಒಂದ್ಸರಿ ಸಿಗ್ತಾರಾ ಗೊತ್ತಿಲ್ಲ. ಸೊ ಡಾಲಿ ಡಾಲಿ ಅಂತ ಕಿರ್ತಾ ಇದ್ದಾರೆ ಎಲ್ಲರೂ, ಕಿರ್ತಾ ಇಲ್ಲ. ಸೊ ಎಷ್ಟು ಜನ ಅವರ ಕಳಿಸ್ಕೊಡ್ತಾ ಇದ್ದಾರೆ. ಏನೋ ಬರ್ದಿದ್ದಾರೆ ಹಿಂದ್ಗಡೆ, ಜೀವನ. ಓಕೆ 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 ಕ್ರೌಡ್ 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 ಕ್ರೌಡ್. ಡಾಲಿ 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 ಅಲ್ಲಿ ನೋಡ್ಬೋದಾಗಿರುತ್ತೆ. ಹೀರೋಯಿನ್ಸ್ ಎಲ್ಲೋ ನೋಡಿದ್ದೇನಲ್ಲ ಹೀರೋಯಿನ್, ಅವ್ರ ಹೆಸರು ಗೊತ್ತಿಲ್ಲ ನನಗೂ. ಯಾರು ಗೊತ್ತಿಲ್ಲ ಕಮೆಂಟ್ ಮಾಡಿ. ಸೊ ನಾವು ಒಪಿನಿಯನ್ ಕೇಳ್ಬೋದಾಗಿತ್ತಲ್ಲ ಗಾಯ್ಸ್. ರಿಯಲ್ ಹೀರೋ ಮದರ್ ಪ್ರಾಮಿಸ್. ಹಾಯ್. ಅಯ್ಯೋ ಅಲ್ಲಿ ಮುಂದೆ ನಿಂತ್ಕೊಂಡು ಮಾತಾಡಕ್ಕೆ ಒಂದು ಅವಕಾಶ ಸಿಕ್ಕರೆ ಸಖತ್ತಾಗಿರುತ್ತೆ. ಡಾಲಿ ಇಂಟರ್ವ್ಯೂ ನಮಗೂ ಸ್ವಲ್ಪ ಕೇಳುತ್ತೆ ಬಿಡ್ರು, ಜಾಗ ಬಿಡ್ರು. ಇಲ್ಲ ಅವರೆಲ್ಲ ಅರ್ಸಿಕೆರಲ್ಲಿ ಇವತ್ತು ನೋಡಿರ್ತಾರೆ, ಇವಾಗ ಫೋನ್ ಮಾಡಬೇಕು. ಥ್ಯಾಂಕ್ ಯು. ನಮ್ಮ ಅದೃಷ್ಟ ಅವ್ರು ಹೆಂಗೋ ಕರೆಕ್ಟ್ ಟೈಮಿಗೆ ನಾವು ಮದರ್ ಪ್ರಾಮಿಸ್ ಮಾಡಬೇಕಾದ್ರೆ ಎಲ್ಲೋ ಸಿಕ್ಕರು, ಹಂಗೆ ಅಮ್ಮ ಬಂದ್ಬಿಡಿ ಅಂತ ಕರ್ಕೊಬಂದು ಆ್ಯಕ್ಟಿಂಗ್ ಮಾಡಿಸ್ಕೊಂಡು. ಥ್ಯಾಂಕ್ ಯು. ಎಲ್ಲ ಮಜಾ ಮಾಡಿದ್ರಾ?
ನೋಡಕ್ಕೆ ಇದು ಕೂಡ ನಮ್ಮ ನಮ್ಮ ಹುಡುಗರು ಬಹಳ ಚೆನ್ನಾಗಿಲ್ಲ ಎಂಜಾಯ್ ಮಾಡ್ತಾ ಇದ್ದಾರೆ, ಮಜಾ ಮಾಡ್ತಾ ಇದ್ದಾರೆ. ಅದು ಬಹಳ ಖುಷಿ. ಸರ್ ಸಿನಿಮಾದಲ್ಲಿ ಹೀರೋಯಿನ್ ಇಲ್ಲ ಸರ್. ಇದಾರಲ್ಲ ಗೀತಮ್ಮ ಮತ್ತೆ ನಮ್ಮ ವಿನಯ್ ಪ್ರಸಾದಮ್ಮ ಇದಾರಲ್ಲ, ಮ್ಯಾಚ್ ಆಗೋ ತರ ಹೀರೋಯಿನ್ ಇಲ್ಲ ಅಂತ. ಅದ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಮಾಡೋಣ. ಹಂಗಾರೆ ಪಾರ್ಟ್ ಬರುತ್ತೆ. ಅದು ಹೇಳಿ ನಿರ್ದೇಶಕರು ಹೇಳಿದಾರಲ್ಲ, ನಮ್ಮ ಪೂರ್ಣಚಂದ್ರ ಅವ್ರು ಹೇಳ್ತಿದಾರಲ್ಲ ಈ ಲ್ಯಾಂಡ್ ರೈಟಿಂಗ್ ಪಾರ್ಟ್ 3 ಅಂತ. ಓಕೆ. ಸೊ ನೋಡೋಣ. ಟೀಮ್ ಬಹಳ ಚೆನ್ನಾಗಿದೆ, ಬಹಳ ಹಾರ್ಡ್ ವರ್ಕರ್ಸ್ ಎಲ್ಲ ಬಹಳ ಚೆನ್ನಾಗಿ ಬರೆದು ತುಂಬಾ ಅದ್ಭುತವಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಅಂಡ್ ಅಷ್ಟು ಜನ ಕಲಾವಿದರಲ್ಲಿ ಮೋಸ್ಟ್ ಆಫ್ ದಮ್ ಫಸ್ಟ್ ಟೈಮರ್ಸ್ ಇದ್ದಾರೆ. ಒಬ್ರಿಗಿಂತ ಒಬ್ರು ಕಾಂಪಿಟೇಷನ್ ಅಲ್ಲಿ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಐ ಥಿಂಕ್ ಈ ಸಿನಿಮಾಗೆ ನಾನೊಂದು ಟ್ರ್ಯಾಕ್ ಅಷ್ಟೇ, ಎಲ್ಲ ಅದ್ಭುತವಾಗಿ ಓಡಿರೋರು ಬೇರೆ ಎಲ್ಲ ಕಲಾವಿದರು. ಸರ್ ಪರ್ಸನಲಿ ನಿಮಗೆ ಬೈಕ್ ಅಂದ್ರೆ ಎಷ್ಟು ಇಷ್ಟ ಸರ್? ಯಾರಿಗೆಲ್ಲ ಹುಡುಗರಿಗೂ ಬೈಕ್ ಇಷ್ಟ ಅಲ್ಲ, ಅದರಲ್ಲೂ ತಾಯಿ ಕೊಡಿಸಿರೋದು, ತಂದೆ ಕೊಡಿಸಿರೋ ಬೈಕ್ ಅಂದ್ರೆ ಬಹಳ ದೊಡ್ಡ ಎಮೋಷನ್. ಒಂದು ವೇ ಅಂದ್ರೆ ಅದು ಎಸ್ಪೆಷಲಿ ಮಿಡಲ್ ಕ್ಲಾಸ್ ಅಲ್ಲಿ ತುಂಬಾ ಕಷ್ಟಪಟ್ಟು ಒಂದು ತಗೊಂಡಿರ್ತೀವಿ, ಅದ್ರ ಮೇಲೆ ಪ್ರೀತಿ ಅದು ಯಾವಾಗಲೂ ಹಂಗೆ ಇರುತ್ತೆ. ಇವತ್ತು ನನಗೆ ನನ್ನ ತಂದೆ ಕೊಡಿಸಿರೋ TVS ಇನ್ನು ನನ್ನ ಹತ್ರನೇ ಇದೆ. ಅದು ಅವತ್ತು ಅವರು ನಾವು ಕೇಳಿದಾಗ ಅವ್ರವ್ರ ಒದ್ದಾಟದಲ್ಲಿ ಕೊಡಿಸಿರ್ತಾರಲ್ಲ, ಅದು ಯಾವಾಗಲೂ ಎಮೋಷನ್. ನೆಕ್ಸ್ಟ್ ಸಿನಿಮಾ ಯಾವುದು ಸರ್? ಯಾವ ಸಿನಿಮಾಗೆ ರೆಡಿ ಆಗ್ತಾ ಇದ್ದೀರಾ? ನೆಕ್ಸ್ಟ್ ಹೇಳ್ತೀನಿ ಅಲ್ಲ ಈಗ ಸದ್ಯಕ್ಕೆ. ಅಣ್ಣ ಫ್ರಮ್ ಮೆಕ್ಸಿಕೋ ಶೂಟ್ ಮುಗಿದಿದೆ. ಈಗ ನೆಕ್ಸ್ಟ್ ಈಗ ಮದರ್ ಪ್ರಾಮಿಸ್ ಮುಗಿತಿದಂಗೆ ಅಣ್ಣ ಫ್ರಮ್ ಮೆಕ್ಸಿಕೋ ಪ್ರಮೋಷನ್ಸ್ ಶುರು ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್ ಸರ್. ಕಾಮಿಡಿ ಇದೆ. ಆಮೇಲೆ ನಿಮಗೆ ಕಾಮಿಡಿ ಒಳಗೆ ಸ್ವಲ್ಪ ಕಸಾಟ ಚೆಲ್ಲೋದು ಒಂದು ಪುಟ್ಟಿ ಕ್ಯಾರೆಕ್ಟರ್ ಯೂನಿವರ್ಸ್ ತರ್ತಾರೆ, ಅಂದರೆ ಕಾಮಿಡಿ ವಿಚಾರ ಜೋಗಿ ಸಿನಿಮಾ ಸೀನ್ಸ್ ತರ್ತಾರೆ. ಸೊ ನಿಮಗೆ ಔಟ್ ಆ್ಯಂಡ್ ಔಟ್ ನೀವು ಸ್ವಲ್ಪ ದುಡ್ಡಿಗೆ ಏನು ಎಲ್ಲ ಫ್ಯಾಮಿಲಿ ಸಮೇತ ಬಂದು ನಕ್ಕು ಹೋಗ್ಬೇಕು. ಭಾಳ ಸಿನಿಮಾ ತುಂಬ ಸಿನಿಮಾ ಆಗಿಲ್ಲ ನಾವು ನಕ್ಕೆ ಟೂ ಫ್ರಮ್ ಲಾಸ್ಟ್ ಇಯರ್ ಆಗಿ ಒಂದೇ ಇಲ್ಲ ಔಟ್ ಆ್ಯಂಡ್ ಔಟ್ ಕಾಮಿಡಿ ಬಂದು ನೋಡ್ಬೋದು, ಭಾಳ ಚೆನ್ನಾಗಿ. ಹೌದು ಚೆನ್ನಾಗಿದೆ. ಅವರು ಕಂಪ್ಲೀಟ್ ಔಟಿಂಗ್ ಅವ್ರ ಫ್ರೆಂಡ್ಸ್ ಟೀಮ್ ಏನಿದೆ ಪೂರ್ಣ ಅವರು ಡೈರೆಕ್ಷನ್ ಆಗಿ ಶಶಾಂಕ್ ಅವರು ಇದ್ದಾರೆ, ಎಲ್ಲರಿದ್ದಾರೆ. ಭಾಳ ಚೆನ್ನಾಗಿದೆ. ಒಳ್ಳೆ ಅವ್ರು ಎಂಟರ್ಟೈನ್ಮೆಂಟ್. ನೀವು ಕೊಟ್ಟಿದ್ದು ದುಡ್ಡಿಗೆ ಮೋಸ ಇಲ್ಲ. ನೀವು ಸ್ಟೋರಿ ಹುಡುಕ್ತೀನಿ, ಲಾಜಿಕ್ ಹುಡುಕ್ತೀನಿ, ಫೈಟ್ ಯಾಕೆ ಹಂಗಾಯಿತು, ಬೆಂಗಳೂರಲ್ಲಿ ಬೀಚ್ ಯಾಕೆ ಬಂತು, ಬನಶಂಕರಿಯಲ್ಲಿ ಅಂತ ಕೇಳಂಗಿಲ್ಲ. ಬರಬೇಕು ನಗಬೇಕು. ಮದರ್ ಪ್ರಾಮಿಸ್ ಮೂವಿನ ನೋಡಾಯಿತು. ಡಾಲಿ ಅವ್ರು ಬರ್ತಾರೆ ಅಂತಲೇ ಬಂದಿದ್ದೆ, ಅದರ್ವೈಸ್ ಬರ್ತಾ ಇರಲಿಲ್ಲ. ಚೆನ್ನಾಗಿತ್ತು. ಒಂದು ಸೂಪರ್ ಅಂತೂ ಆದಮೇಲೆ ಒಂದು ಕಾಮಿಡಿ ಎಂಟರ್ಟೈನರ್ ಅಂತ ಹೇಳ್ಬೋದಾಗಿರುತ್ತೆ. ಸೊ ವಾಚಬಲ್ ಮೂವಿ. ಈ ವೀಕೆಂಡಲ್ಲಿ ಯಾರು ಪ್ಲ್ಯಾನ್ ಮಾಡಿದರೆ ಇದನ್ನ ವಾಚ್ ಮಾಡ್ಬೋದಾಗಿರುತ್ತೆ. ರೌಡಿಸಮ್ ಇದೆ. ಬೆಂಗಳೂರಲ್ಲಿ ಏನಾದ್ರು ಬೀಚ್ ಇದ್ದರೆ ಹೆಂಗಿರ್ತಿತ್ತು ಇಮ್ಯಾಜಿನ್ ಮಾಡಿ, ಪೋರ್ಟ್ ಇದ್ದಿದ್ರೆ ಹೆಂಗಿರ್ತಿತ್ತು ಇಮ್ಯಾಜಿನ್ ಮಾಡಿ. ಒಂದು 2-3 ಸೀನಲ್ಲಿ ಅದು ತೊಗೊಂಬಂದಿದ್ದಾರೆ, ಆ ಥರ ಇದ್ದರೆ ಹೆಂಗಿದೆ ಅಂತ. ಸೊ ಒಂದು ಸ್ವಲ್ಪ ನೋಡ್ಬೋದಾಗಿರುತ್ತೆ.